ಜಮೀನು ಸೇರಿರೋದು ನಮ್ಮೂರ್ನವ್ರಿಗಲ್ಲ. ಅಂದ್ರೆ ನಿಧಿ ಇರೋದು ಸಾವಿತ್ರಿಗ್ ಸೇರಿದ ಜಮೀನಲ್ಲಿ. ಸಾವಿತ್ರಿ, ಯಾಕೆ ಗಾಬರಿ ಆಗಿದೆಯಾ? ಏನಾಯ್ತು? ಸತ್ಯ, ಯಾರೋ ಇದ್ದಾರೆ ಸತ್ಯ. ಯಾರೋ ನನ್ನನ್ನು ಹಿಂಬಾಲಿಸ್ತಿದ್ದಾರೆ ಸತ್ಯ. ಯಾರೋ ಇದ್ದಾರೆ ಸತ್ಯ ಇಲ್ಲಿ. ಸಾವಿತ್ರಿ, ಯಾರು ಇಲ್ಲ, ಗಾಬರಿ ಆಗ್ಬೇಡ, ಏನೂ ಆಗಲ್ಲ, ಎಲ್ಲ ನೀನ್ ಭ್ರಮೆ ಅಷ್ಟೇ. ಬಾ ಹೋಗೋಣ. ಬಾ ಸಾವಿತ್ರಿ, ಯಾರು ಇಲ್ಲ, ಬಾ. ಮುಂಗಾರು ಮಳೆ ನಿಂತಂತೆ ತೋರಿ, ಗಾಳಿ ಬೀಸಿದ ಹದಕ್ಕೆ ಮತ್ತೆ ಸೋರಿ, ಸುರಿಯಿತು ಆ ಗಳಿಗೆ ಮೇರೆ ಮೀರಿ. ಯಾಕೆ ಮಂಕಾಗಿದ್ದೀರಾ? ತಲೆ ಕೆಟ್ಟು ಹೋಗಿದೆ. ಯಾಕೆ? ಒಂದ ಎರಡ ಸ್ವರ್ಗನೇ ಸಿಕ್ಕು ಹಾಗಿತ್ತು ಗಳಿಗೆ ಹಿಂದೆ, ಎಲ್ಲ ನಾಶ ಆಗೋಯ್ತು. ನಾಶ, ದುಃಖ, ಹತಾಶೆ, ನಿರಾಶೆ ಇದೆಲ್ಲ ನಿಷಿದ್ಧ ಪದಗಳು ಈ ಸಂಧ್ಯಾರಾಣಿ ಮನೇಲಿ. ಯಾರಿಗೂ ಅದ್ರ ಸೋಂಕು ಆಗದೆ ಇರೋ ಹಾಗೆ ನೋಡ್ಕೊಳ್ತಾಳೆ ಈ ಸಂಧ್ಯಾರಾಣಿ. ಅದಕ್ಕೆ ತಾನೇ ಮತ್ತೆ ಬಂದಿದ್ದು. ಮರಿಬೇಕು ಅಂತ ಬಂದಿದ್ದೀರಾ? ಮರ್ತ್ಬಿಡಿ. ನಿಮ್ಮೆಲ್ಲ ನೋವುಗಳನ್ನ ಮರೆಸೋ ಜವಾಬ್ದಾರಿ ನಂದು. ಹೀಗೆ ಮುಖ ಸಿಂಧಿಸ್ಕೊಳ್ಳೋ ಹಾಗಿದ್ರೆ ಅಲ್ಲೇ ಇರಬೇಕಾಗಿತ್ತು. ಹೋಗು ಅಂತ್ಯ ಅಂತಿನ ಮುಖ ಸಡ್ಲಿಸ್ಕೊಳ್ಳಿ ಅಂದೆ. ಪ್ರಯತ್ನಿಸ್ತೀನಿ. ಯಾಕೆ? ಏನಾಯ್ತು? ಏನಿಲ್ಲ. ಏನೂ ಇಲ್ಲ ಅಂದ್ಮೇಲೆ ಮುಗಿತ್ತು. ನೀವು ಮತ್ತೆ ಬಂದಿದ್ದು ನಂಗೇನನ್ಸ್ತು ಗೊತ್ತಾ? ಏನನ್ಸ್ತು? ನಾನು ಆಗಲೇ ಕೇಳಿರೋದನ್ನ ನನ್ನ ಮುಂದೆ ಇಡೋದಕ್ಕೆ ಬಂದಿದ್ದೀರಾ ಅನಿಸ್ತು. ಏನು ಕೇಳಿದೆ? ಆಗಲೇ ಮರ್ತು ಬಿಟ್ರಾ ಆ ಮಂಟಪಗಳ ಮಧ್ಯೆ ಇರೋ ಜಮೀನು? ಆ ಜಮೀನೇ ಬೇಕಾ ನಿನಗೆ? ಬೇಜಾರು ಮಾಡ್ಕೋಬೇಡ. ಆ ಜಮೀನೇ ಬೇಕಾ ನಿನಗೆ? ಊರಲ್ಲಿ ಎಕರೆಗಟ್ಟಲೆ ಜಮೀನು ಬಿದ್ದಿದೆ, ಬೇರೆ ಯಾವ್ದಾದ್ರು ಕೇಳು, ಕೊಡ್ತೀನಿ. ಈ ಊರಲ್ಲಿ ನನ್ನನ್ನು ಎಷ್ಟು ತುಚ್ಛವಾಗಿ ಕಾಣ್ತಾರಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಸಂಜೆ ಇಲ್ಲಿಗೆ ಬಂದು ಹೋಗೋ ನೀವು ಕೂಡ ನನ್ನ ದೇವಸ್ಥಾನದೊಳಗಡೆ ಬಿಡಲ್ಲ. ಅದು ಬೇರೆ. ನನಗೆ ಗೊತ್ತು. ನಾನು ಯಾವತ್ತಾದರೂ ಅದ್ರ ಬಗ್ಗೆ ಮಾತಾಡಿದ್ದೀನಾ? ಸಂಸ್ಥಾನಕ್ಕೆ ಸೇರಿರೋ ಹಾಗಿರೋ ಜಮೀನನ್ನೇ ಯಾಕೆ ಕೇಳ್ತಾ ಇದ್ದೀನಿ ಗೊತ್ತಾ? ಯಾರೋ ಅದ್ರ ಮೇಲೆ ಕಣ್ಣು ಹಾಕಲ್ಲ, ನಾನು ಅದನ್ನ ಕಾಯ್ಕೊಳ್ಬೋದು ಅಂತ.
ನಿನ್ನ ಮಟ್ಟಕ್ಕೆ ಅದು ಸರಿ ಇರ್ಬೋದು, ಬೇರೆ ಸಂದರ್ಭದಲ್ಲಾಗಿದ್ರೆ ಕೊಟ್ಟೇ ಬಿಡ್ತಿದ್ದೆ. ಆದರೆ ಹೀಗಾಗಲ್ಲ. ಯಾಕೆ? ಬೇರೆ ಯಾರಿಗಾದ್ರೂ ಕೊಟ್ಟಿದ್ದೀರಾ? ಇಲ್ಲ, ಅದು ಸಂಸ್ಥಾನಕ್ಕೆ ಸೇರಿದ್ದೇನೆ. ಮತ್ತೆ ನನಗೆ ಕೊಡಿ. ಹಾಗಲ್ಲ. ಯಾಕೆ? ಅದ್ರಲ್ಲೇನು ಕೊಪ್ಪರ್ಗೆ ನಿಧಿ ಇದೆಯಾ? ಒಂದು ಅಪರೂಪದ ಕಾವ್ಯ ಎಲ್ರು ಇಲ್ಲಿಗೆ ಬಂದು ಹಾಲು ಕುಡಿಬೇಕು. ನಂಗ್ ಬೇಡ. ನಂಗೂ ಬೇಡ. ಬೇಡ ಅಂದ್ರೆ ತಲೆ ಮೇಲೆ ಸುರಿತೀನಿ. ಏನಾಯ್ತು ಸಾವಿತ್ರಿ? ಈಗೇನ್ ಮಾಡೋದು? ಡಾಕ್ಟರ್ ಕರಿಬೇಕು. ಏನು ಇದ್ದಕ್ಕಿದ್ದಾಗೆ ತೋಟ, ಚಿನ್ನ, ನಿಧಿ ಅಂತಿದ್ಯಾ? ಹೌದು. ಮಣ್ಣೆ ಬಂಗಾರ, ಮರಗಿಡಗಳೇ ಸಂಪತ್ತು ಅಂತ ತಿಳ್ಕೊಂಡಿರೋರು ನೀವು. ಅದಕ್ಕಿಂತ ದೊಡ್ಡ ಒಡವೆ ನಂಗೀಗ ಬೇಡ ಅಂತ. ಅದಕ್ಕೆ ನೀವು ಒಡವೆ ಕೊಡಿಸ್ತೀನಿ ಅಂದಾಗ ತೊಡೋ ಒಡವೆಕ್ಕಿಂತ ಇಡೋ ಒಡವೆನೇ ಲೇಸು ಅಂತ ಬೇಡ ಅಂತ ಹೇಳಿದೆ. ತಪ್ಪ? ಹಾಗಾದ್ರೆ ಬೇರೆ ಜಮೀನಲ್ಲಿರೋದು ಮಣ್ಣೆ, ಅಲ್ಲಿರೋದು ಮರಗಿಡಗಳೇ, ಅದು ಒಡವೆನೆ. ಸಂಸ್ಥಾನದ ಸುತ್ತ ಇರೋ ಜಮೀನು ನಂದು ಅಂತ ಹಳ್ಳಿಯವ್ರಿಗೆ ಗೊತ್ತಾಗೋದು ಬೇಡ. ಕಷ್ಟ ಬಂದಾಗ ಅದನ್ನ ಮಾರ್ಕೊಳ್ಳೋ ಹಾಗಿರ್ಬೇಕು. ಯಾಕೆ ಕೊಡಲ್ಲ ಅಂತೀರಾ? ಆ ಜಮೀನು ನಮ್ದಲ್ಲ. ನಿಮ್ದಲ್ವಾ? ಅದು ಸಂಸ್ಥಾನದ್ದು. ನೀವು ಬೇರೆ, ಸಂಸ್ಥಾನ ಬೇರೆ. ಯಾವಾಗಿಂದ? ಸಾವಿರಾರು ಎಕರೆಗಳಿಗೆ ನಕಲಿ ಪತ್ರ ಮಾಡಿ ನಿಮ್ ಮಾಡ್ಕೊಂಡಿದ್ರ. ನಂಗೆ ಗೊತ್ತಿಲ್ವಾ? ಅದು ಬೇರೆ, ಇದು ಬೇರೆ. ಇದನ್ನ ಕೊಡೋದಾದ್ರೆ ಕೊಡಿ, ಬೇರೆ ಬೇಡ. ನಾನು ನಿಮ್ಮನ್ನ ಏನು ಕೇಳಲ್ಲ. ಸಮಾಧಾನ ಮಾಡ್ಕೊಳ್ತೀವಿ. ಮಂಜು, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬೇಡ ಸತ್ಯ, ಬೇಡ. ಸಾವಿತ್ರಿ, ನಿಂಗೆ ಗೊತ್ತಾಯ್ಕಿಲ್ಲ, ಸುಮ್ಕಿರೋ. ಹೇಗ್ ಕರ್ಕೊಂಡು ಹೋಗ್ತೀರಾ ಬಾಬಾ? ಕಾರ್ನಾಗೆ. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಇಷ್ಟೊತ್ತಲ್ಲಿ ಡಾಕ್ಟರ್ ಇರ್ತಾರಾ? ಇರಕ್ಕಿಲ್ವಾ? ಇದೇನ್ ಬೆಂಗಳೂರು ನರ್ಸಿಂಗ್ ಹೋಮ? ನೈಟ್ ಶಿಫ್ಟ್ ಅಲ್ಲೂ ಡಾಕ್ಟರ್ ಇರಕ್ಕೆ? ಈಗ ಏನ್ ಮಾಡೋದು? ಕಾರಕನ್ ಕಸಿ ಸತ್ಯ, ಮಲ್ಲಿಗೆ ಫೋನ್ ಮಾಡು. ಸಮಾಧಾನ ಮಾಡ್ಕೋ ಸಾವಿತ್ರಿ, ಏನೂ ಆಗಿಲ್ಲ. ಗೌರಕ್ಕ ಬರ್ತಾರೆ. ತುಂಬಾ ನೋವ್ತಿದೆ ಸತ್ಯ, ತುಂಬಾ. ಯಾವ್ರೇ? ಈ ಕೂಸ್ಗೆ ಈಗಲೇ ಮರ್ವು. ಫೋನ್ ಇಲ್ಲೇ ಬಿಟ್ಟೋಗಿದ್ದಾನೆ. ಬಾಬಾ, ಮಲ್ಲಿ ಫೋನ್ ತಗೋತಿಲ್ಲ. ಸಾವಿತ್ರಿ, ಸಮಾಧಾನ ಮಾಡ್ಕೋ. ಒಂದ್ ನಿಮಿಷ. ಮಂಜು, ಸಾವಿತ್ರಿ ಕಣ್ ನೋಡ್ಕೊಂತ ಇರೋ, ನಾನು ಗೌರಕ್ಕನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಸತ್ಯ, ನೀವೆಲ್ಲ ಹೋಗ್ಬೇಡಿ, ನನ್ನ ಬಿಟ್ಟೆಲ್ಲ ಹೋಗ್ಬೇಡಿ ಸತ್ಯ. ಸಾವಿತ್ರಿ, ಎರಡೇ ನಿಮಿಷ, ಗೌರಕ್ಕನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಸಮಾಧಾನ ಮಾಡ್ಕೋ. ಬೇಡ, ಸಾವಿತ್ರಿ, ಮಂಜು, ಇನ್ನೊಂದ್ಗಿಂತ ಫೋನ್ ಮಾಡು ಬೇಗ. ಯಾರೋ ಈ ಪಾರ್ಟಿ ಫೋನ್ ಮಾಡ್ತಿದಾರಲ್ಲ, ಯಾರಿರ್ಬೋದು? ಗೂಬೆ, ಎಷ್ಟೊತ್ತು ಫೋನ್ ತಗೊಳಕ್ಕೆ? ಗೂಬೆ ರಾತ್ರಿ ಸಂಚಾರಕ್ಕೆ ಹೋಗಿದೆ. ಇದು ಗೂಬೆ ಅಮ್ಮ. ಸಾರಿ ಆಂಟಿ. ಪರವಾಗಿಲ್ಲಮ್ಮ. ಅವ್ನು ಫೋನ್ ತೆಗ್ದಿಲ್ಲ ಅಂದ್ರೆ ನಿನ್ ಜೀವ ಹೋದಂಗೆ ಆಗತ್ತೆ ಅಲ್ವಾ? ಆಂಟಿ, ಅಕ್ಕಂಗೆ ನೋವು ಶುರು ಆಗಿದೆ. ಅಯ್ಯೋ ಶಿಮ್ನೆ, ಆಗ್ಲೇ ನೋವು ಶುರುವಾಗೋಯ್ತಾ? ಗೌರಕ್ಕ, ಬೇಗ ಬನ್ನಿ. ಸುಳ್ಗಿತ್ತಿ ಪಿಳ್ಳಮ್ಮಂಗೆ ಹೇಳ್ ಕಳಿಸಿ. ಯಾಕೆ? ನೋವು ಶುರುವಾಯ್ತು ಅಂದ್ಲು ರಂಜು. ಅಯ್ಯೋ, ಹೊಟ್ಟೆ ನೋವಲ್ಲ, ಕಾಲು ನೋವು. ಕಾಲು ಹಿಡ್ಕೊಂಡೈತೆ. ಬಸ್
ಹಸಿರಿಗೆ ಹಾಗಾಗತ್ತಪ್ಪ, ನೀನೇನು ಹೆದರ್ಕೋಬೇಡ. ನನ್ನ ಕೈಕಾಲು ಹಾಡ್ತಿಲ್ಲ ಗೌರಕ್ಕ, ಬೇಗ ಬನ್ನಿ. ಅಯ್ಯೋ, ಮಲ್ಲಿ ಬೇರೆ ಮನೇಲಿಲ್ಲ, ಒಬ್ಳು ಹೇಗಪ್ಪ ಬರೋಕ್ಕಾಗತ್ತೆ? ಒಂದು ಕೆಲಸ ಮಾಡಿ, ಸ್ವಲ್ಪ ಕೊಬ್ಬರಿ ಎಣ್ಣೆ ಕಾಯಿಸಿ ವೀಳ್ಯದೆಲೆಯಲ್ಲಿ ನೀವ್ತಾ ಇರಿ, ಸರಿ ಹೋಗುತ್ತೆ. ಗೌರಕ್ಕ, ನಂಗೆ ಅದೆಲ್ಲ ಗೊತ್ತಾಯ್ಕಿಲ್ಲ, ನೀವೇ ಬನ್ನಿ. ಹಾ, ನಾನೇ ಬರಲ್ಲ ಕರ್ಕೊಂಡು ಹೋಗಕ್ಕೆ. ಸರಿ ಬಾರಪ್ಪ. ಸರಿ, ಈಗಲೇ ಬರ್ತೀನಿ. ಗೌರಕ್ಕ, ಗೌರಕ್ಕ, ಗೌರಕ್ಕ. ಸತ್ಯವರೇ, ಸಾವಿತ್ರಿ ಹೇಗಿದ್ದಾಳೆ? ಹಾಗೆ ಇದ್ದಾಳೆ. ಗಾಬರಿ ಪಡ್ಕೊಂಡು ಏನೂ ಆಗಿರಲ್ಲ, ಹೆದರ್ಕೋಬೇಡಿ. ಗಾಬರಿ ಆಗೋ ಪ್ರಶ್ನೆ ಅಲ್ಲ ಗೌರಕ್ಕ, ಸಾವಿತ್ರಿ ಒದ್ದಾಡ್ತಾ ಇರೋದು ನನ್ನ ಕೈ ನೋಡಕ್ಕಾಯ್ತಿಲ್ಲ. ನಂಗೂ ಅರ್ಥ ಆಗತ್ತೆ ಸತ್ಯ. ಹೊರಡೋಣವಾ? ಅಯ್ಯೋ, ನಮ್ಮ ಮನೆಯವ್ರು ಬೇರೆ ಮನೇಲಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ. ಅವ್ರಿಗೆ ಹೇಳ್ದೆ ಹೇಗೆ ಬರೋದು ಅಂತ. ಒಂದ್ 2 ನಿಮಿಷ ಮಲ್ಲಿ ಬಂದ್ಬಿಡ್ಲಿ, ಹೋಗೋಣ. ಗೌರಕ್ಕ ಬನ್ನಿ, ಹೋಗುವ. ಸಾವಿತ್ರಿ ಒದ್ದಾಡ್ತಿದ್ರೆ ನನಗೂ ನೋಡ್ಕೊಂಡಿರಕ್ಕಾಗಲ್ಲ. ಮಲ್ಲಿ ಬೇರೆ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಏನಾದರೂ ಮಾಡಿ ಪ್ಲೀಸ್. ಸರಿ, ಬಾಗಿಲು ಮುಂದೆ ಮಾಡ್ಕೊಂಡು ಹೋಗೋಣ ಬನ್ನಿ. ಮಲ್ಲಿ ಬಂದ್ರೆ ನಿಮ್ಗೆ ಫೋನ್ ಮಾಡ್ತಾನೆ. ಸರಿ, ನಡಿ. ಬನ್ನಿ. ಸಾವಿತ್ರಿ, 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 ಸಾವಿತ್ರಿ. ಕಾಲು ಹಿಡ್ಕೊಂಡ್ಬಿಟ್ಟಿದೆ ಗೌರಕ್ಕ. ಮೀನ್ ಕಂಡದಿಂದ ಹೊಟ್ಟೆವರೆಗೂ ತುಂಬಾ ನೋವ್ತಿದೆ. ಏನಾಗಲ್ಲಮ್ಮ, ಏನಾಗಲ್ಲ. ಗೌರಕ್ಕ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುವ. ಹೊಟ್ಟೆ ತನಕ ನೋವು ಕಾಣಿಸ್ಕೊಂಡೈತೆ, ಮಗುಗೆ ತೊಂದರೆ ಆದ್ರೆ. ಅಯ್ಯೋ, ಹಾಗೆಲ್ಲ ಏನು ಆಗಲ್ಲಪ್ಪ. ಇಂಥ ಸಮಯದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ಕಾಲಿಗೆ ಎಣ್ಣೆ ಹಚ್ತೀನಿ, ಕುಡಿಯೋ ಕಷಾಯ ಮಾಡ್ಕೊಡ್ತೀನಿ, ನೋವೆಲ್ಲ ಹೋಗುತ್ತೆ. ಬಂದೇ ಇರು. ಸಾವಿತ್ರಿ, ಬಹು ನೋಯ್ತಿದ್ಯಾ? ಇಂಥ ಟೈಮ್ನಾಗ ನನ್ನ ಕೈಲಿ ಏನೂ ಮಾಡೋಕ್ಕಾಯ್ತಿಲ್ಲ. ಏನೂ ಆಗಲ್ಲ ಸತ್ಯ, ಗೌರಕ್ಕ ಬಂದಿದಾರಲ್ಲ. ಅಲ್ಲಿವರೆಗೂ ಸ್ಟೆಪ್ ಮಾಡ್ಬಿಟ್ಟೆ ಊರಿಗೆ ಬಂದು. ಹಾಗೆ ಯಾಕಂತೀರಾ? ಇನ್ನೇನು ಮತ್ತೆ, ಡಾಕ್ಟರ್ ಇಲ್ಲ, ಹಾಸ್ಪಿಟ್ಲ್ ಇಲ್ಲ. ಇದೊಂದು ಸಣ್ಣ ವ್ಯತ್ಯಾಸ ಅಷ್ಟೇ ಸತ್ಯ, ಸರಿ ಹೋಗುತ್ತೆ. ಈಗ ಸಣ್ಣದು, ಮುಂದೆ ದೊಡ್ಡದಾದ್ರೆ? ಹಾಗೇನೂ ಆಗಲ್ಲ ಸತ್ಯ, ದೇವಿ ಕೃಪೆ. ಆಗ್ಲಿ ಅಂತಲ್ಲ ಸಾವಿತ್ರಿ, ಆದ್ರೆ ಬೇಡ, ಬೆಂಗಳೂರಿಗೆ ವಾಪಸ್ ಹೋಗುವ. ಸಂಕಲ್ಪ ಮಾಡಿ ಬಂದಿದೀವಿ, ಅರ್ಧಕ್ಕೆ ಹೋಗೋದು ಚೆನ್ನಾಗಿರಲ್ಲ. ರಿಸ್ಕು. ಹೊರಡ್ಬೇಕಾದ್ರೆ ಬೇಡ ಅಂತ ಬರ್ಕಂಡೆ, ನನ್ನ ಮಾತೆ ಕೇಳಲ್ಲ ನೀನು. ಹಾಗನ್ಬೇಡಿ ಸತ್ಯ. ಗೌರಕ್ಕ, ಆಯ್ತಾ? ಅಮ್ಮ, 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 ಅಮ್ಮ. ಫೋನ್ ಮಾಡಿ. ಮಾ, ಸತ್ಯಣ್ಣ 5 ಮಿಸ್ಡ್ ಕಾಲು. ಮಾ, ಈ ಅಪ್ಪಯ್ಯ ಅಮ್ಮನ ಏನ್ ಮಾಡಕ್ಕೂ ಯೋಚನೆ ಮಾಡೋನಲ್ಲ. ಸತ್ಯ, ಕಷಾಯ ಕುಡಿಸಿ. ನಿಧಾನ. ನಿಧಾನಮ್ಮ. ಸತ್ಯ, ಒಂದು 5 ನಿಮಿಷ ಹೊರಗೆ ಹೋಗಿ. ಸರಿ, ಹುಷಾರು ಗೌರಕ್ಕ. ಇವನ್ಯಾಕೆ ಫೋನ್ ಮಾಡ್ತಾನೆ? ನಂಗೆ ಗೊತ್ತಿತ್ತು ಇವನ್ ಫೋನ್ ಎತ್ತಲ್ಲ ಅಂತ. ಏನ್ ಮಾಡ್ಲಮ್ಮ? ಸತ್ಯಣ್ಣಗೆ ಫೋನ್ ಮಾಡೋಣ. ಸಾವಿತ್ರಿ, ಏನು ಆಗಲ್ಲಮ್ಮ, ಹೆದರ್ಕೋಬೇಡ. ಸ್ವಲ್ಪ ನೋವಾಗತ್ತೆ, ತಡ್ಕೊಮ್ಮ. ಗೌರಕ್ಕ ಆಗ್ತಿಲ್ಲ ಗೌರಕ್ಕ.
ಹಲೋ ಅಪ್ಪ, ಯಾಕೆ ಫೋನ್ ಮಾಡಿದ್ರಿ? ಏನೋ ಹೀಗೆ ಕೇಳ್ತಿದ್ಯಾ? ಮಾಡಬಾರ್ದಿತ್ತಾ? ಹಾಗಲ್ಲ. ಅದು ಯಾವಾಗ ಈ ರೀತಿ ಮಾತಾಡೋದನ್ನ ಕಲ್ತು ಗೊತ್ತಿಲ್ಲಪ್ಪ. ಹೇಗಿದ್ಯಾ? ನಾನು ಚಂದಾಗಿವ್ನೆ. ಅಂದರೆ ಸಾವಿತ್ರಿಗೆ ಹುಷಾರಿಲ್ಲ ಅಂತನಾ? ಹಾಂ ಅದು ಇಲ್ಲ. ಇದನ್ನೇ ಹೇಳಿದ್ದು, ಮೊದಲು ಮಾತಾಡೋದನ್ನ ಕಲಿ ಅಂತ. ಇನ್ನೇನು ಸಮಾಚಾರ? ಏನಿಲ್ಲ, ಎಲ್ಲ ಮಾಮೂಲಿ. ಸರಿ ಹೋಗುತ್ತೆ. ನೀವೆಲ್ಲ ಹೇಗಿದ್ದೀರಾ, ಏನು ಸಮಾಚಾರ ಅಂತ ಕೇಳೋ. ಹೌದು ಹೇಳಿ. ನಾಳೆ ನಿನಗೊಂದು ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಬೇಡ, ನೀವೆಲ್ಲ ಗಾಬರಿ ಆಗ್ತೀರಾ ಅಂತ ಫೋನ್ ಮಾಡಿ ಹೇಳ್ತಿದ್ದೀನಿ. ಏನಪ್ಪ? ಹೇಳೋಕೆ ಮುಂಚೆನೆ ಗಾಬರಿ ಆಗ್ತಿಲ್ಲೋ. ನಾಳೆ ನಾವೆಲ್ಲ ಬರೋಣ ಅಂತ. ಎಲ್ಲಿಗೆ? ಎಲ್ಲಿಗೆ ಅಂದ್ರೇನು? ನಿಮ್ಮ ಹಳ್ಳಿಗೆ. ನಾಳೆ ಬರ್ತೀರಾ? ಬೇಡ ಬೇಡ. ಇದೇನೋ ಖಂಡಿತವಾಗ್ಲೂ ಬನ್ನಿ ಅಂತ ಸಂತೋಷ ಪಡ್ತೀಯ ಅನ್ಕೊಂಡಿದ್ದೆ. ಬನ್ನಿ, ಯಾವಾಗ ಬೇಕಾದ್ರೂ ಬನ್ನಿ, ಆದ್ರೆ ನಾಳೆ ಬೇಡ. ಯಾಕೆ ಬೇಡ? ನಾಳೆ ನಾಳೆ ಆಗೋಯ್ತು. ಗೌರಕ ತುಂಬಾ ನೋವಿದೆ ಗೌರಕ. ನಾಳೆ ಹೊರ ಹೋಗ್ತಾ ಇದೀವಿ. ಹಾ, ಹೊರಗೆ? ಅದು ಗೌರಕ್ಕ ಇದಾರಲ್ಲ, ನಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗೌರಕ್ಕನ? ಎಲ್ಲಿಗೆ? ಪಿಕ್ನಿಕ್ಗೆ. ಸತ್ಯ, ಇದ್ಯಾಕೋ ಸರಿ ಇಲ್ಲ ಕಣ. ಸಾವಿತ್ರಿ ಹೆಚ್ಚು ಓಡಾಡಬಾರ್ದು ಅಂತ ಹೇಳಿದ್ದಾರೆ. ಅಂಥದ್ರಲ್ಲಿ ಪಿಕ್ನಿಕ್ ಅಂದ್ರೆ ಏನಯ್ಯ? ನೀವಿರೋ ಜಾಗನೇ ರೆಸಾರ್ಟು ಅಂದ್ಕೊಳ್ಳಿ, ಮನೇಲೇ ಇರಿ. ಪಿಕ್ನಿಕ್ ಅಂದ್ರೆ ನಮ್ಮ ಜಮೀನಿಗೆಪ್ಪ. ನಾವು ಬಂದಾಗಿಂದ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಮರದ ನೆರಳಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡ್ ಬರೋಣ ಅಂತ. ಗೌರಕ್ಕನೇ ಎಲ್ಲ ಮಾಡ್ಕೊಂಡ್ ಬರ್ತಾವ್ರೆ. ಸಾವಿತ್ರಿನೂ ಹೋಯ್ತೀನಿ ಅಂತ ಬಹು ಖುಷಿ ಆಗೋಳೆ. ನೀವು ಬರ್ತೀರಾ ಅಂದ್ರೆ ಕ್ಯಾನ್ಸಲ್ ಮಾಡ್ಕೋತೀವಿ. ನೀವ್ಯಾಕೆ ಕ್ಯಾನ್ಸಲ್ ಮಾಡ್ತೀರಿ? ಬೇಡ ಅಂದೆಲ್ಲ ನಾವು ಬರೋದು. ಬೇಡ ಅಂದ್ರೆ ನಾಳೆ ಬೇಡ ಅಂತಂದೆ. ನಾಳೆಗೆ ಬನ್ನಿ. ತೆಪ್ಪು ತಿಳ್ಕೊಬೇಡಿಯಪ್ಪ. ತಪ್ಪೇನು ಬಂತು? ಆಯಿತು, ನಾಳಿದ್ದೇ ಬರ್ತೀವಿ. ಸಾವಿತ್ರಿ ಕೊಡು ಫೋನು. ಸಾವಿತ್ರಿ ಮಲ್ಗೋಳೆ, ಎಬ್ಬಿಸ್ಲಾ? ಬೇಡ, ನಾಳೆ ನಾನೇ ಫೋನ್ ಮಾಡ್ತೀನಿ. ಸರಿಯಪ್ಪ. ಬಾಬಾ, ಅಂಕಲ್ ಬರ್ತೀನಿ ಅಂದ್ರೆ ಯಾಕೆ ಬೇಡ ಅಂದ್ರಿ? ಸಾವಿತ್ರಿಗೆ ಹುಷಾರಿಲ್ಲ ಅಂದ್ರೆ ಈಗ್ಲಿಂದೀಗ್ಲೇ ಹೊರಟು ಬರ್ತಾರೆ. ಆಮೇಲೆ ಇಲ್ಲಿ ಇರಕ್ ಬಿಡಕ್ಕಿಲ್ಲ, ಕರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನಾಡಿದ್ದು ಬರ್ತಾರಲ್ಲ. ಅಷ್ಟ್ರಾಗೆ ಸಾವಿತ್ರಿ ಹುಷಾರಾಗಿರ್ತಾಳೆ. ಹೌದಾ? ವಾ, ನೋಡ್ತಾ ಇರೋ. ಈಗ ಸ್ವಲ್ಪ ಸಮಾಧಾನ ಆಯ್ತಾ? ಪರವಾಗಿಲ್ಲ ಗೌರಕ. ಇನ್ನೊಂದು 2 ಗಂಟೆಲಿ ಎಲ್ಲ ಸರಿ ಹೋಗುತ್ತೆ. ನಾಳೆ ತೋಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಲ್ಲ ಗೌರಕ. ತೋಟಕ್ಕೇನಂತೆ, ನಾಳೆ ಇಲ್ಲಾಂದ್ರೆ ನಾಡಿದ್ದು ಹೋಗ್ಬೋದು. ಅದು ಎಲ್ಲೂ ಹೋಗಲ್ಲ. ಮೊದಲು ನಿನ್ ಗುಣ ಆಗೋದು ಮುಖ್ಯ. ರಂಜುಗೆ ಮನೇಲಿ ಇದ್ದು ಬೋರು. ಒಂದು ಕೆಲಸ ಮಾಡಿ, ನಾನು ಮನೇಲೇ ಇರ್ತೀನಿ, ನೀವೆಲ್ಲರೂ ಹೋಗ್ಬಿಟ್ಟು ಬನ್ನಿ. ಸಾವಿತ್ರಿ, ನೀನ್ ಬಿಟ್ಟು ಹೋಗಾಯ್ತದ? ಈಗ ಅದೆಲ್ಲ ಮಾತ್ಬೇಡ. ನೀನು ಮೊದಲು ಮಲ್ಕೋ. ಚೆನ್ನಾಗಿ ನಿದ್ದೆ ಆದ್ರೆ ಅರ್ಧ ನೋವು ಕಡಿಮೆ ಆಗುತ್ತೆ. ಸತ್ಯ, ನಾವು ಹೊರಗೆ ಹೋಗೋಣ. ಗೌರಕ, ಮಲ್ಲಿ ಫೋನ್. ಹೇಳು ಮಲ್ಲಿ. ಅಮ್ಮ ನೀನ್ ಅಲ್ಲಿದ್ದೀನಮ್ಮ, ಹೇಳ್ಬಿಟ್ಟು ಹೋಗ್ಬೇಕು ತಾನೆ? ಹೇಗಪ್ಪ ಹೇಳಿ? ಫೋನ್ ಮನೇಲೇ ಬಿಟ್ಟೋಗಿದ್ದೆ ನೀನು. ನನ್ನ ಮನೇಲಿದ್ದು ನಿಂಗೆ ಗಾಬರಿ ಆಯ್ತಾ? ಮತ್ತೆ ಏನೇನೋ ಯೋಚನೆಗಳು ಗೊತ್ತಾ? ಇಷ್ಟೊತ್ನಲ್ಲಿ ಅಲ್ಲೇನಿಕಮ್ಮ ಹೋದೆ? ಸಾವಿತ್ರಿಗೆ ಹುಷಾರಿಲ್ಲ ಅಂದ್ರು, ಅದಕ್ಕೆ ನೋಡ್ಕೊಳ್ಳೋಣ ಅಂತ ಬಂದೆ. ನೀನು ಮನೆಗೆ ಬೀಗ ಹಾಕೊಂಡು ಬಂದ್ಬಿಡು. ಸರಿನಮ್ಮ. ಅವನು ಬಂದ್ರೆ? ಮಲ್ಲಿ, ಅಪ್ಪ ಬಂದ್ರೆ ಅನ್ನು. ಅದೇ, ಅವ್ರ ಹತ್ರ ಒಂದು ಬಿಗಿದ ಕೈ ಇದೆ. ಮನೆಗೆ ಬಂದರೆ ನಾನು ಇಲ್ಲ ಅಂತ ಏನೂ ಗಾಬರಿ ಆಗಲ್ಲ. ಅವರು ಬಂದರೆ ತೆಪ್ಪಗೆ ಬಿದ್ಕೋತಾರೆ. ನೀನು ಬಂದ್ಬಿಡು ಮಗನೆ. ಸರಿನಮ್ಮ, ಬರ್ತಾ ಇದ್ದೀನಿ.
ಸತ್ಯಣ್ಣ. ಬೆಳಕರಿತ್ತು, ಇನ್ನೇನು ಗಾಬರಿ ಆಗುವಂಥದ್ದಿಲ್ಲ. ನಾವೇನು ಬರ್ತೀವಿ. ಮತ್ತೆ ಕಾಲು ನೋವು ಕಾಣಿಸ್ಕೊಳಕ್ಕಿಲ್ಲ ತಾನೆ? ಸ್ವಲ್ಪ ನೋವಿರುತ್ತೆ, ನಡೀತಾ ನಡೀತಾ ಎಲ್ಲ ಸರಿ ಹೋಗುತ್ತೆ. ಚೆನ್ನಾಗಿ ನಡೀತಾ ಇರಲಿ. ರಂಜುಗೆ ಹೇಳಿದ್ದೀನಿ ಕಷಾಯ ಕಾಯಿಸ್ಕೊಡು ಅಂತ. ಮತ್ತೆ ನೋವು ಕಾಣಿಸ್ಕೊಂಡ್ರೆ ಡಾಕ್ಟ್ರ್ ಹತ್ರ ಹೋಗೋಣ. ಅಮ್ಮ ಮೊದಲು ಮನೆಗೆ ಹೋಗ್ಬಿಟ್ಟು ಬರೋಣ. ಸರಿಪ್ಪ, ನಾವೇನು ಬರ್ತೀವಿ ಸತ್ಯ. ಆಯಿತು ಗೊರಕ್ಕ, ನಿಮ್ಮ ಋಣನ ಹೇಗೆ ತೀರ್ಸೋದೋ ಏನೋ. ನೀವು ಬರಲಿಲ್ಲ ಅಂದರೆ ಸಾವಿತ್ರಿ ಹುಷಾರೇ ಆಗ್ತಿರ್ಲಿಲ್ಲ. ಅಯ್ಯೋ, ಇದರಲ್ಲಿ ಋಣ ಏನು ಬಂತು? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಯಾವ ಜನ್ಮದ ಪುಣ್ಯನ ಏನೋ. ಯಾವ ಜನ್ಮದ್ದೇನು? ಈ ಜನ್ಮಕ್ಕೆ ಸಾವಿತ್ರಿ ನನಗೆ ತಂಗಿ ಥರ ಸಿಕ್ಕಿದ್ದಾಳೆ. ಸರಿ ಬನ್ನಿ, ಬಿಟ್ಟು ಬರ್ತೀನಿ. ಅಯ್ಯೋ ಸತ್ಯ ಅವರೇ, ನಾವು ಹೋಗ್ತೀವಿ. ಅದೇನಾಯ್ತದೆ? ಕರ್ಕೊಂಬಂದವ್ ನಾನೇ ಕರ್ಕೊಂಡು ಹೋಗ್ಬೇಕಲ್ವಾ? ದಯವಿಟ್ಟು ಬೇಡ ಸತ್ಯ ಅವರೇ, ಅರ್ಥ ಮಾಡ್ಕೊಳ್ಳಿ. ಬರುವಾಗ ಮಲ್ಲಿ ಮನೇಲಿರಲಿಲ್ಲ, ಅದಕ್ಕೆ ನಿಮ್ಮ ಜೊತೆ ಬಂದೆ. ಈಗ ನಾವು ಹೋಗ್ತೀವಿ. ಅಲ್ಲ ಗೊರಕ್ಕ. ಬೇಡ ಸತ್ಯಣ್ಣ, ನೀವು ಬರೋದು ಬೇಡ. ಅಯ್ಯೋ, ಅಪ್ಪಯ್ಯ ಇರ್ತಾನೆ.